ತಸ್ಯಾಹ ಅಗ್ನಿರೇವ ಮುಖಂ ಸೈಷಾ ಗಾಯತ್ರಿ ಏತಸ್ಮಿನ್ ತುರಿಯೇ ದರ್ಶತೆ ಪದೇ ಪರೋರಜಿಸಿ ಪ್ರತಿಷ್ಠಿತ. ಓಂ ನಚ ಸ್ಮಾರ್ತಮತಧರ್ಮಾಭಿಲಾಪಾತ್. ಓಂ. 1ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರ ಇದು. ಅಂತರ್ಯಾಮಿ ಅಧಿಕರಣ ಮುಂದುವರೆದಿದೆ. ಈಗ ನಾನು ಆರಂಭದಲ್ಲಿ ಹೇಳಿದ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ ಅದು ಇವತ್ತಿನ ಈ ಪಾಠಕ್ಕೇನು ಸಂಬಂಧಪಟ್ಟದಲ್ಲ. ಅಗ್ನಿಯಲ್ಲಿ ಅಂತರ್ಗತನಾದಂಥ ಅಗ್ನಿ ಗಾಯತ್ರಿ ಶಬ್ದದ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತತ್ ಎಂಬ ಅಕ್ಷರ, ಅದರಿಂದ ವಾಚ್ಯನಾದ ಪರಶುರಾಮನ ಸ್ತೋತ್ರ. ಮತ್ತೆ ಆ ಪರಶುರಾಮನ ಅಧೀನಳಾದಂತಹ ಗಾಯತ್ರಿ ಮಂತ್ರದ ಮುಖ್ಯಾಭಿಮಾನಿನಿಯಾದ ಲಕ್ಷ್ಮೀದೇವಿಯ ಸ್ತೋತ್ರ ಮಾತ್ರ. ಅದು ಕೇವಲ ಮಂಗಲಾಚರಣೆಕ್ಕಾಗಿ ಮಾತ್ರ. ತತ್ವ ಪ್ರಕಾಶಿಕ ಈಗ ನೋಡೋಣ. ಏವಂ ನಿರವಕಾಶಲಿಂಗೇನ ವಿಷ್ಣು ಅಂತರ್ಯಾಮಿತ್ವಂ ಸಮರ್ಥ್ಯ. ಈ ಹಿಂದಿನ ಸೂತ್ರದಲ್ಲಿ ವಿಷ್ಣುವೇ ಅಂತರ್ಯಾಮಿಯಾಗಿದ್ದಾನೆ ಅನ್ನೋದನ್ನ ಸಮರ್ಥಿಸಿದರು. ಯಾಕೆಂದ್ರೆ ತದ್ಧರ್ಮ ವ್ಯಪದೇಶ, ಆ ಭಗವಂತನಲ್ಲೇ ಇರುವ ಕೆಲವು ಧರ್ಮಗಳನ್ನು ಅಲ್ಲಿ ತೋರಿಸಿದ್ದಾರೆ. ಅದ್ಯಾವುದು? ಅವಿದಿತತ್ವ ಮೊದಲಾದ ಧರ್ಮಗಳು, ಅವಿದಿತತ್ವ, ಅಮೃತತ್ವ ಮೊದಲಾದ ಧರ್ಮಗಳಿವೆ. ಅವು ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಸಲ್ಲುವುದಿಲ್ಲ ಅಂತ ಅದನ್ನು ತೋರಿಸಿದರು. ಅವೇ ನಿರವಕಾಶವಾದ ಲಿಂಗಗಳು. ಆ ನಿರವಕಾಶವಾದ ಲಿಂಗಗಳ ಮೂಲಕ ವಿಷ್ಣುವೇ ಅಂತರ್ಯಾಮಿ ಅನ್ನೋದನ್ನು ತೋರಿಸಿದರು. ಇನ್ನು ಮುಂದೆ ಮಾಡಬೇಕಾದದ್ದೇನು? ಈ ನಚ ಸ್ವಾರ್ಥ ಮತಧರ್ಮಾಭಿಲಾಭಾತ್ ಅನ್ನೋ ಸೂತ್ರವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಆ ಸೂತ್ರದಲ್ಲಿ ಅಂದರೆ, ಈ ಪ್ರಕೃತಿ ಮೊದಲಾದದ್ದು, ಪ್ರಕೃತಿಯೇ ಅಂತರ್ಯಾಮಿ ಅಂತ ಕೆಲವರು ಏನು ಹೇಳ್ತಾರಲ್ಲ, ಎಲ್ಲ ಕಡೆ ಅಂತರ್ಯಾಮಿ ಅದು ಪ್ರಕೃತಿಯೇ ಅಂತ, ಅದನ್ನು ನಿರಾಕರಿಸುವ ಸೂತ್ರ ಅದು. ಅದನ್ನು ನಮಗೆ ಉಪನ್ಯಾಸ ಮಾಡಿ, ಆ ಸೂತ್ರವನ್ನು ನಮಗೆ ಪಠನ ಮಾಡಿ ಅದಕ್ಕೀಗ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಚ ಸ್ಮಾರ್ಥ ಮತಧರ್ಮಾಭಿಲಾಭಾತ್ ತ್ರಿಗುಣತ್ವಾದಿ ಪ್ರಧಾನ ಧರ್ಮ ಅನುಕ್ತೇ ಸ್ಮೃತ್ಯುಕ್ತಂ ನ ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ. ಇಷ್ಟು ಅದರ ಭಾಷೆ ಇದೆ. ಈ ಕಪಿಲ ಸ್ಮೃತಿ, ಕಪಿಲ ರಚನೆ ಮಾಡಿದ ಕೆಲವು ಗ್ರಂಥಗಳಿವೆ. ಕಪಿಲ ಅಂದರೆ ಭಗವಂತನ ಅವತಾರನಾದ ಕಪಿಲ ಅಲ್ಲ, ಮತ್ತೊಬ್ಬ ಬೇರೆ ಕಪಿಲ ಇದ್ದಾನೆ. ಅವನು ರಚನೆ ಮಾಡಿದ ಒಂದು ಗ್ರಂಥ, ಅದರಲ್ಲಿ ವರ್ಣಿತವಾದದ್ದು ಪ್ರಕೃತಿ. ಆ ಪ್ರಕೃತಿ ಅನ್ನುವುದು ಅಂತರ್ಯಾಮಿ ಅಲ್ಲ. ಯಾಕೆಂದ್ರೆ ಆ ಪ್ರಕೃತಿಯ ಗುಣಗಳನ್ನೇನು ಇಲ್ಲಿ ಪ್ರತಿಪಾದನೆ ಮಾಡಿಲ್ಲ. ಅಂತರ್ಯಾಮಿಯನ್ನು ವರ್ಣನೆ ಮಾಡುವಾಗ ಛಾಂದೋಗ್ಯ ಉಪನಿಷತ್ತಿನಲ್ಲಾಗಲಿ ಅಥವಾ ಈಗ ನಾವು ನೋಡುವ ಬೃಹದಾರಣ್ಯಕ ಉಪನಿಷತ್ತಿನಾಗಲಿ ಪ್ರಕೃತಿಯನ್ನೇ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ಸೂಚನೆ ಮಾಡಲಿಕ್ಕೆ ಯಾವ ಧರ್ಮಗಳು ಕಾಣಿಸ್ತಾ ಇಲ್ಲ. ತ್ರಿಗುಣತ್ವ, 3 ಗುಣಗಳನ್ನು ಹೊಂದಿರುವಿಕೆ, ಅದರ ಅಭಿಮಾನ ಮೊದಲಾದದ್ದು ಆ ಪ್ರಕೃತಿಯ ಧರ್ಮಗಳು. ಅವುಗಳನ್ನು ಇಲ್ಲಿ ಹೇಳಲಿಲ್ಲ. ತ್ರಿಗುಣತ್ವ ಮೊದಲಾದ ತ್ರಿಗುಣತ್ವಾದಿ ಪ್ರಧಾನ ಧರ್ಮ ಅನುಕ್ತೇ. ಇಲ್ಲಿ ಪ್ರಧಾನ ಅಂದರೆ ಮುಖ್ಯ ಅಂತ ಅರ್ಥ ಅಲ್ಲ. ಪ್ರಧಾನ ಅಂದ್ರೆ ಇಲ್ಲಿ ಪ್ರಕೃತಿ ಅಂತ ಅರ್ಥ. ಕಾರ್ಯತಸ್ಸ ಪ್ರಧಾನತ್ವ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಈ ಪ್ರಕೃತಿಯನ್ನ, ಮೂಲ ಪ್ರಕೃತಿಯನ್ನ ಪ್ರಧಾನ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲ ಕಾರ್ಯಕ್ಕಿಂತಲೂ ಅದೇ ಮುಖ್ಯ. ಆ ಕಾರಣ ಇದ್ರೇನೆ ಕಾರ್ಯ ಆಗೋದು. ಆದ್ರಿಂದ ಕಾರ್ಯವಾದ ಜಗತ್ತಿಗಿಂತ ಪ್ರಧಾನವಾದ್ರಿಂದ ಆ ಜಡ ಪ್ರಕೃತಿಯನ್ನ ಪ್ರಧಾನ ಅಂತ ಹೇಳ್ತಾರೆ. ಮತ್ತೆ ಕಾರ್ಯವಾದ ಮಹತ್ತತ್ವ ಮೊದಲಾದದ್ದೇನಿದೆ, ಅದರ ಅಭಿಮಾನಿಗಳಾದ ಚತುರ್ಮುಖ ಮೊದಲಾದವರೇನಿದ್ದಾರೆ, ಅವರಿಗಿಂತ ಜಡ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಪ್ರಧಾನಳು. ಹೀಗೆ ಅಲ್ಲಿ ಅಭಿಮಾನಿ ಚೇತನವೂ ಲಕ್ಷ್ಮೀದೇವಿಯೇ, ಅವಳೇ ಮುಖ್ಯ. ಮತ್ತೆ ಜಡವಾದ ವಸ್ತುಗಳನ್ನ ಇಟ್ಕೊಂಡ್ರೆ ಆವಾಗಲೂ ಕೂಡ ಮಹತ್ತತ್ವ ಇತ್ಯಾದಿಗಳಿಗಿಂತ ಜಡವಾದ ಪ್ರಕೃತಿಗಿಂತ ಜಡವಾದ ಮಹತ್ತತ್ವ ಮೊದಲಾದಕ್ಕಿಂತ ಜಡವಾದ ಪ್ರಕೃತಿಯೇ ಪ್ರಧಾನ. ಆದ್ರಿಂದ ಆ ಪ್ರಧಾನವನ್ನ ಹಾಗೆ ಹೇಳ್ತಿರ್ತಾರೆ. ಆದ್ರಿಂದಲೇ ಪ್ರಧಾನವು ಅಂತರ್ಯಾಮಿ ಅಲ್ಲ ಅಂತ ಶಾಸ್ತ್ರದಲ್ಲಿ ಪ್ರಧಾನ ಅಂತ ಹೀಗೆ ಹೇಳ್ತಿರ್ತಾರೆ. ಅದನ್ನು ಉಪಯೋಗ ಮಾಡ್ತಿರ್ತಾರೆ ಅಷ್ಟೇ. ಆದ್ರಿಂದಲೇ ಪ್ರಧಾನ ಪುರುಷೇಶ್ವರ ಇತ್ಯಾದಿ ಕಡೆ ವಿಷ್ಣು ಸಹಸ್ರನಾಮದಲ್ಲಿ ಪ್ರಧಾನ ಅಂದ್ರೆ ಲಕ್ಷ್ಮೀದೇವಿ, ಪುರುಷ ಅಂದ್ರೆ ಚತುರ್ಮುಖ, ಅವರಿಬ್ಬರಿಗೂ ಈಶ್ವರ ಅಂತ ಅದರ ತಾತ್ಪರ್ಯ. ಸ್ಮಾರ್ತಂ ಅಂದ್ರೆ ಕಾಪಿಲ ಸ್ಮೃತವು. ಕಪಿಲ ಅನ್ನುವ ಒಬ್ಬ ಋಷಿ, ಒಬ್ಬ ವ್ಯಕ್ತಿ, ಅವನು ರಚನೆ ಮಾಡಿದ ಒಂದು ಸ್ಮೃತಿ ಇದೆ. ಅದರಲ್ಲಿ
ಪೃಥಿವ್ಯಾಧ್ಯಾತ್ಮಕತೆಯ ಉಕ್ತಂ ಪ್ರಧಾನಂ. ಅದರಲ್ಲಿ ಪ್ರಧಾನದ ಬಗ್ಗೆ ವರ್ಣನ ಇದೆ. ಅದು ಹೇಗೆ? ಪೃಥಿವ್ಯಾತ್ಮಕವಾದ್ದು, ಜಲಾತ್ಮಕವಾದ್ದು, ತೇಜಾತ್ಮಕವಾದ್ದು ಇತ್ಯಾದಿ ರೂಪದಿಂದ ಅದರ ವರ್ಣನ ಇದೆ. ಆ ಪ್ರಕೃತಿ ಅನ್ನೋದು ಇಲ್ಲಿ ಅಂತರ್ಯಾಮಿ ಅಲ್ಲ. ಯಾಕೆ ಅಂದ್ರೆ ಅವಿಚಿತತ್ವಾದಿ ಅನನ್ಯಥಾಸಿದ್ಧ ವಿಷ್ಣು ಧರ್ಮವತ ತ್ರಿಗುಣತ್ವ ಉಪಾದಾನತ್ವ ಆದಿ ಪ್ರಧಾನ ಧರ್ಮ ಮುಕ್ತ್ಯಭಾವಾದಿ ಇತ್ಯರ್ಥ. ಈ ಬೃಹದಾರಣ್ಯಕ ಉಪನಿಷತ್ತಿನ ಉದ್ದಕ್ಕೂ ಕೂಡ ಅವಿಚಿತತ್ವ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ. ಅವಿಚಿತತ್ವ, ಅಭಯ, ಅಮೃತತ್ವ ಮೊದಲಾದ ಧರ್ಮಗಳನ್ನು. ಅವಿಚಿತತ್ವ ಅಂದ್ರೆ ಬೇರೆ ಯಾರಿಂದಲೂ ತಿಳಿಯಲ್ಪಡದೇ ಇರುವಿಕೆ. ಅಮೃತತ್ವ ಅಂದ್ರೆ ನಾಶರಹಿತತೆ. ಅದೇ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ. ಅವಿದಿತತ್ವಾದಿ ಅನನ್ಯಥಾ ಸಿದ್ಧ ವಿಷ್ಣು ಧರ್ಮವತ್ತು. ಅವೆಲ್ಲ ವಿಷ್ಣುವಿನ ಧರ್ಮಗಳು. ಅದು ಹೇಗೆ ಅಂದ್ರೆ ಅನನ್ಯಥಾ ಸಿದ್ಧ, ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಅದು ಹೊಂದುವುದೇ ಇಲ್ಲ. ಮತ್ತೆ ಅಂತರ್ಯಾಮಿಯಾದವನನ್ನು ವಿಷ್ಣು ಅಂತ ತಿಳ್ಕೊಳ್ಳದೆ ಹೋದ್ರೆ ಆ ಧರ್ಮಗಳನ್ನು ಹೊಂದಿಸಲಿಕ್ಕೆ ಸಾಧ್ಯವಿಲ್ಲ. ಅನ್ಯಥಾ ಸಿದ್ಧ ಅಂದ್ರೆ ಅಪ್ರಯೋಜಕವಾದದ್ದು, ಅಂಥ ಧರ್ಮಗಳಿಂದೇನು ಪ್ರಯೋಜನ ಇಲ್ಲ ಅಂತ. ಅನನ್ಯಥಾ ಸಿದ್ಧ ಅಂದ್ರೆ ಅವು ಏನು ಪ್ರಯೋಜನವನ್ನು ಹೇಳಲಿಕ್ಕೆ ಹೊರಟಿರ್ತವೆ ಅದನ್ನು ಸಾಧಿಸಿಯೇ ತೀರ್ತವೆ. ಇಲ್ಲಿ ಅಂತರ್ಯಾಮಿಯಾದವನು ವಿಷ್ಣು, ಅವನೇ ಅಮೃತ, ಅವನೇ ಆನಂದ ಅಂತ ಹೀಗೆಲ್ಲ ಇಟ್ಕೊಳ್ದೆ ಹೋದ್ರೆ ಆ ಧರ್ಮಗಳನ್ನು ಹೊಂದಿಸುವುದೇ ಸಾಧ್ಯ ಇಲ್ಲ. ಆದ್ರಿಂದ ಅನನ್ಯಥಾ ಸಿದ್ಧವಾದ್ದು. ಅಂತಹ ವಿಷ್ಣು ಧರ್ಮಗಳನ್ನು ಹೇಗೆ ಹೇಳಿದಾರಲ್ಲ, ವಿಷ್ಣು ಧರ್ಮವತ್, ವಿಷ್ಣು ಧರ್ಮಗಳನ್ನು ಹೇಳಿದಂತೆ ಈ ಪ್ರಕೃತಿಯ ಧರ್ಮಗಳನ್ನು ಹೇಳಲಿಲ್ಲ. ಯಾವ ಪ್ರಕೃತಿಯ ಧರ್ಮ ಅಂದ್ರೆ ತ್ರಿಗುಣತ್ವ ಮೊದಲನೇದಾಗಿ, ಇನ್ನೊಂದು ಉಪಾದಾನತ್ವ, ಎಲ್ಲ ಜಗತ್ತಿಗೂ ಅದು ಉಪಾದಾನ ಕಾರಣ ಆಗಿದೆಯಲ್ಲ, ಆ ಧರ್ಮಗಳನ್ನು ಹೇಳಲಿಲ್ಲ. ಪ್ರಧಾನ ಧರ್ಮ ಮುಕ್ತಿ ಅಭಾವಾದಿ ಇತ್ಯರ್ಥ. ಅಲ್ಲಿ ನತಸ್ಮಾತ್ ಚ ಅಂತ ಚಕಾರ ಇದೆ. ಚಕಾರ ಯಾಕೆ ಅಂದ್ರೆ ಚ ಶಬ್ದ ವಿಷ್ಣುರೇವ ಅಂತರ್ಯಾಮಿ ನತು ಪ್ರಧಾನಮಿತಿ ತು ಶಬ್ದಾರ್ಥ. ಚ ಅನ್ನೋದು ಇಲ್ಲಿ ವಿಷ್ಣುವೇ ಅಂತರ್ಯಾಮಿಯಾಗಿದ್ದಾನೆ ಹೊರತು ಪ್ರಧಾನವಂತೂ ಅಲ್ವೇ ಅಲ್ಲ. ನತು ಪ್ರಧಾನಂ, ಅದನ್ನು ಹಾಗೆ ಅನುವಾದ ಮಾಡಿದ್ದೇನೆ ನೋಡಿ. ಪ್ರಧಾನವಂತೂ ಕನ್ನಡದಲ್ಲೂ ಹಾಗೆ ಅನುವಾದ ಮಾಡ್ತೇವೆ. ಪ್ರಧಾನ ಅಂತೂ ಅಲ್ಲಿ ಅಂತರ್ಯಾಮಿ ಅಲ್ವೇ ಅಲ್ಲ. ವಿಷ್ಣುವೇ ಅಲ್ಲಿ ಅಂತರ್ಯಾಮಿ ಅಂತ ಅದರ ತಾತ್ಪರ್ಯ. ಕಪಿಲ ಎಂಬ ಹೆಸರಿನ ಭಗವಂತ ಒಬ್ಬ ಇದ್ದಾನೆ. ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತನಾದವನು. ಅವನು ಕೂಡ ಕೆಲವು ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. ಭಾಗವತ ತಾತ್ಪರ್ಯದಲ್ಲಿ ಕಪಿಲ ಸಂಹಿತ ಮತ್ತು ಕಾಪಿಲೇಯ ಅಂತ ಅದನ್ನ ಆಚಾರ್ಯ ಕೋಟ್ ಮಾಡ್ತಾರೆ. ಈ ಭಗವಂತ ಅಲ್ಲದೇನೆ ಇನ್ನೊಬ್ಬ ಕಪಿಲ ಇದ್ದಾನೆ, ಒಬ್ಬ ಋಷಿ. ಆ ಋಷಿ ಅಂದ್ರೆ ಅವನು ನಮ್ಮ ಪರಂಪರೆಯಲ್ಲಿ ಬರುವಂತ ಋಷಿನೂ ಅಲ್ಲ, ಬ್ರಹ್ಮಯಜ್ಞಾದಿಗಳಲ್ಲಿ ಆತನಿಗೆ ತರ್ಪಣ ಕೊಡಬೇಕಾದಂಥ ಋಷಿನೂ ಏನಲ್ಲ, ಒಬ್ಬ ಯಾರೋ ಅಷ್ಟೇ. ಅದು ನನಗೆ ಪೂರ್ಣವಾಗಿ ನೆನಪಿಲ್ಲ, ಯಾರೋ ಒಬ್ಬ ಅಸುರನೋ ಹೀಗೆ ಏನೋ ಅಂತ ನನಗೆ ನೆನಪಿಲ್ಲ. ಛಾಂದೋಗ್ಯದಲ್ಲೆಲ್ಲ ಬಂದಿದೆ, ಹಿಂದೆ ನಾನು ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ. ಅವನು ರಚನೆ ಮಾಡಿದ ಸ್ಮೃತಿ ಅಂದ್ರೆ ಪೌರುಷೇಯ ಗ್ರಂಥ. ಸ್ಮಾರ್ತ ಅಂದ್ರೆ ಸ್ಮೃತಿ ಗ್ರಂಥದಲ್ಲಿ ಹೇಳಲ್ಪಟ್ಟ ಪ್ರಧಾನ ಅಂತ, ಹೀಗಾದ್ರೆ ತಾತ್ಪರ್ಯ. ಸ್ಮೃತೇ ಇದಂ ಸ್ಮಾರ್ತಂ, ಸ್ಮೃತವು ಉಕ್ತಂ ಸ್ಮಾರ್ತಂ ಅಂತ ಅದರ ಅರ್ಥ. ಅದರ ಸ್ವಾರಸ್ಯದ ಸಂಗತಿ ಏನಂದ್ರೆ ಆ ಎರಡೂ ಕಪಿಲ ಸ್ಮೃತಿಗಳಲ್ಲಿಯೂ ಕೂಡ ಇದೇ ತರ ಪ್ರಧಾನ, ಪ್ರಕೃತಿ ಇದೇ ಶಬ್ದಗಳೇ ಬರ್ತಿರ್ತವೆ. 24 ತತ್ವಗಳು, ಸಾಂಖ್ಯ ಅಂದ್ರೆ ಸಂಖ್ಯೆಯ ಮೂಲಕ 23 ತತ್ವ, 24 ತತ್ವ ಇದೇ ತರ ಬರ್ತಿರ್ತದೆ. ಆದರೆ ಅದೆಲ್ಲವೂ ಕೂಡ ಅಲ್ಲಿರೋದು ಅದು ನಿರೀಶ್ವರವಾದಕ್ಕೆ ಪೋಷಣೆ ಕೊಡುವಂತ ಒಂದು ಸಂಗತಿ ಅದು. ಮತ್ತೆ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದೇ ಥರದ ಶಬ್ದಗಳಿದ್ರೂ ಕೂಡ ಭಗವಂತ ರಚನೆ ಮಾಡಿದ ಕಪಿಲ ಸ್ಮೃತಿ, ಕಪಿಲ ಸಂಹಿತ, ಅದು ನಮ್ಮ ಶಾಸ್ತ್ರಕ್ಕೆ ವಿರೋಧ ಏನಲ್ಲ, ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ವಿರೋಧ ಏನಲ್ಲ. ಟೀಕಾದಲ್ಲಿ ಸ್ಮಾರ್ತಂ ಅಂತಿದೆಯಲ್ಲ, ಸ್ಮಾರ್ತಂ ಎಂಬ ಶಬ್ದ, ಸ್ಮಾರ್ತಂ ಈಸ್ ಈಕ್ವಲ್ ಟು ಕಪಿಲ ಸ್ಮೃತವು ಪೃಥಿವ್ಯಾಧ್ಯಾತ್ಮಕತೆಯ ಉಕ್ತಂ ಪ್ರಧಾನಂ, ಇದಿಷ್ಟು ಅರ್ಥ ಅದಕ್ಕೆ ಸ್ಮಾರ್ತಂ ಅಂತ ಅನ್ನೋದಕ್ಕೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು 808ನೇ ಪುಟದಲ್ಲಿ ಹೇಳಿದ್ದಾರೆ. ಸೌತ್ರ ಪದ ಅನುವಾದೋಯಂ, ಸ್ಮಾರ್ತ ಅನ್ನೋದು ಸೂತ್ರದಲ್ಲಿರುವ ಪದವನ್ನು ಅನುವಾದ ಮಾಡಿದ್ದು. ಕಾಪಿಲ ಇತ್ಯಾದಿ ಭಾಷ್ಯ ಪದ ವ್ಯಾಖ್ಯ. ಮುಂದೆ ಕಾಪಿಲ ಇತ್ಯಾದಿ ಏನಿದೆಯಲ್ಲ, ಕಾಪಿಲ ಸ್ಮೃತವು ಇತ್ಯಾದಿ, ಅದು ಭಾಷ್ಯದಲ್ಲಿ ಬಂದಿರುವಂತಹ ವಾಕ್ಯದ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ಜಯತೀರ್ಥರು ಆ ಸೂತ್ರದಲ್ಲಿರೋದನ್ನು ತಗೊಂಡು ಭಾಷ್ಯದಲ್ಲಿರೋದನ್ನು ತಗೊಂಡು ಮಾಡಿದ್ದಾರೆ. ಸ್ಮಾರ್ತಂ ಅಂತ ಭಾಷ್ಯದಲ್ಲಿ ಬಂದಿಲ್ಲ ನೋಡಿ, ಸ್ಮಾರ್ತಂ ಅಂತ ಶಬ್ದ ಭಾಷ್ಯದಲ್ಲಿ ಬಂದಿಲ್ಲ, ಅದು ಸೂತ್ರದಲ್ಲೇ ಬಂದಿದೆ. ಅದನ್ನು ತಗೊಂಡು ಮುಂದೆ ಸ್ಮೃತ್ಯುಕ್ತಂ ಅನ್ನೋದು ಕಪಿಲ ಸ್ಮೃತವು ಪೃಥ್ವ್ಯಾಧ್ಯಾತ್ಮಕತೆಯ ಉಕ್ತಂ ವರ್ಣಿತಂ, ಹೀಗೆ ಭಾಷ್ಯ ಮತ್ತು ಸೂತ್ರ ಮತ್ತು ಭಾಷ್ಯದ ಎರಡೂ ಶಬ್ದಗಳಿಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ.
809ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಅಂತ ಟಿಪ್ಪಣಿ ಇದೆ. ಅಲ್ಲಿ ಕಾಪಿಲ ಸ್ಮೃತವು ಅಂತಿದೆ. ಅದಾದ್ಮೇಲೆ ಅಂತರ್ಯಾಮಿ ವರ್ತತೆ, ಅದು ಸೂತ್ರ ಏನಿದೆಯಲ್ಲ ಅತದ್ಧರ್ಮಾಭಿಲಾಪಾತ್ ಅಂತ, ಅದಕ್ಕೆ ಅದೊಂದು ಅನುಮಾನದ ರೂಪದಲ್ಲಿ ಅದನ್ನು ತಗೊಂಡಿದ್ದಾರೆ. ಪ್ರತಿಯೊಂದು ಸೂತ್ರವೂ ಒಂದು ಅನುಮಾನವೇ, ನಮ್ಗೆ ಗೊತ್ತಿದೆ. ಸ್ಮಾರ್ತಂ ಈಸ್ ಈಕ್ವಲ್ ಟು, ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ಗಮನಿಸಿ, ಸ್ಮಾರ್ತಂ ಈಸ್ ಈಕ್ವಲ್ ಟು ಕಪಿಲ ಸ್ಮೃತವು ಪೃಥ್ವ್ಯಾದಿ ಶರೀರತೆಯ ಉಕ್ತಂ ಪ್ರಧಾನಂತು. ನಚ ಸ್ಮಾರ್ತಂ ಅಂತಿದೆಯಲ್ಲ, ಪ್ರಧಾನಂತು ಈ ಪ್ರಧಾನವಂತು. ಕಪಿಲ ಸ್ಮೃತಿಯಲ್ಲಿ ಪೃಥ್ವಿ ಶರೀರ ಎಂಬುದಾಗಿ ಪೃಥ್ವಿ ಶರೀರ ಉಳ್ಳದ್ದೆಂಬುದಾಗಿ ವರ್ಣಿಸಲ್ಪಟ್ಟ ಪ್ರಧಾನವೇನಿದೆ ಆ ಪ್ರಧಾನ ಅಂತೂ ನೋಡಿ, ಚ ಶಬ್ದದ ಅರ್ಥ. ನ ಅಂತರ್ಯಾಮಿ, ಸಾಧ್ಯ ಇದು, ಅಂತರ್ಯಾಮಿ ಅಲ್ಲ. ಯಾಕೆಂದ್ರೆ ಅತಧರ್ಮಾಭಿಲಾಪಾತ್, ಧರ್ಮ ಅಂದ್ರೆ ಗುಣಲಕ್ಷಣಗಳು, ತದ್ಧರ್ಮ ಅಂದ್ರೆ ಪ್ರಕೃತಿಯ ಗುಣಲಕ್ಷಣಗಳು. ಆ ಪ್ರಕೃತಿಯ ಗುಣಲಕ್ಷಣಗಳ ಅಭಿಲಾಪ ಇಲ್ಲ, ಅಂದ್ರೆ ಇಲ್ಲದೆ ಇರುವುದು. ಹೀಗೆ ತದ್ಧರ್ಮಾಭಿಲಾಪದ ಅಭಾವ ಇರೋದ್ರಿಂದ, ಪ್ರಕೃತಿಯ ಧರ್ಮಗಳನ್ನು ಹೇಳದೇ ಇರುವುದರಿಂದ, ತಸ್ಯ ಸ್ಮಾರ್ತಸ್ಯ ಧರ್ಮಾಣಾಂ ತ್ರಿಗುಣತ್ವಾದೀನಾಂ ಅಭಿಲಾಪ ಅಭಾವಾತ್ ಅಂತ ಈ ಸೂತ್ರದ ಅರ್ಥ. ಅಲ್ಲಿ ಚ ಅನ್ನೋದನ್ನ ಅವರು ಒಳಗೆ ತಗೊಂಡಿದ್ದಾರೆ ಅನ್ನೋದನ್ನು ಗಮನಿಸಿ, ಪ್ರಧಾನಂ ತು ಅಂತ. ಹಾಗೆ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲೂ ಕೂಡ ಅದು ಬಂದಿದೆ. ಸ್ಮಾರ್ತಂ ಪ್ರಧಾನಂ ಪಕ್ಷ, ನಾಂತರ್ಯಾಮಿ ಅಂತ ಸಾಧ್ಯ, ತ್ರಿಗುಣತ್ವಾದಿ ತದ್ಧರ್ಮ ಅನಭಿಲಾಪಾತ್ ಅಂತ ಅದರ ಹೇತು. ಈಗ ನಾವು ತತ್ವ ಪ್ರದೀಪವನ್ನು ಕೂಡ ನೋಡೋಣ. ಇದರಲ್ಲಿ ಪದ್ಮನಾಭ ತೀರ್ಥವನ್ನು ವ್ಯಾಖ್ಯಾನ ಮಾಡಿಲ್ಲ, ತತ್ವ ಪ್ರದೀಪ ನೋಡೋಣ. ನಚ ಸ್ಮಾರ್ತಂ, ಅಭಿಲಾಪ ಅಂದ್ರೆ ಹೇಳುವಿಕೆ, ಅಭಿ ಇತ್ಯುಪಸರ್ಗಕ್ಕೂ ಲಪಧಾತುವಿಗೆ ಹೇಳುವುದು ಅಂತ ಅರ್ಥ, ಅದರ ವರ್ಣನ ಅಂತ ಹೀಗರ್ಥ. ಅದನ್ನ ತ್ರಿವಿಕ್ರಮ ಪಂಡಿತರು 2 ಥರ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನ ನೋಡೋಣ ಈಗ. ತ್ರಿಗುಣತ್ವ ಜಡತ್ವಾದಿ ಅಭಿಲಾಪ ಅಭಾವಾತ್ ನ ಪ್ರಧಾನ ಮಾತ್ರ ಉಕ್ತಂ. ಅವರು ತ್ರಿವಿಕ್ರಮ ಪಂಡಿತರು ಹೇತುವನ್ನು ಮೊದಲು ಹೇಳಿದ್ದಾರೆ. ಪ್ರತಿಜ್ಞಾ ಹೇತು, ಉದಾಹರಣಾ, ಉಪನಯ, ನಿಗಮನ ಅಂತ ಹೀಗೆ ಒಂದಾದ್ಮೇಲೆ ಒಂದು ಲೈನ್ ಆಗಿರ್ಬೇಕಾಗಿಲ್ಲ. ಹೇತುವೇ ಮೊದಲಿದ್ರೂ ನಡೀತದೆ. ತ್ರಿಗುಣತ್ವ ಜಡತ್ವ ಮೊದಲಾದ ಧರ್ಮಗಳ ಅಭಿಲಾಪ ಅಭಾವಾತ್, ಅಭಿಲಾಪ ಇಲ್ಲದೆ ಇರುವುದರಿಂದ, ವರ್ಣನ ಇಲ್ಲದೆ ಇರುವುದರಿಂದ, ನ ಪ್ರಧಾನಂ ಅತ್ರೋಕ್ತಂ, ನ ಪ್ರಧಾನಂ ಅತ್ರೋಕ್ತಂ ಅಂತ, ಪ್ರಧಾನಂ ಅಂತ ಪಕ್ಷ, ಅತ್ರೋಕ್ತಂ ನ ಅಂತ ಸಾಧ್ಯ. ಕಪಿಲ ಸ್ಮರಣ ಮಾತ್ರ ಪರಿಕಲ್ಪಿತಂ ನತು ಶ್ರುತಿಯುಕ್ತ್ಯೋಪೇತಂ ಇತಿ ಸ್ಮೃತ್ಯುಕ್ತಂ ಇತ್ಯುಕ್ತಂ. ಈಗಿಲ್ಲಿ ನಚ ಸ್ಮಾರ್ತಂ ಅಂತ ಯಾಕೆ ಹೇಳಿದ್ದಾರೆ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ನಚ ಪ್ರಧಾನಂ ಅತದ್ಧರ್ಮಾಭಿಲಾಪಾತ್ ಅಂತ ಹೇಳ್ಬೋದಿತ್ತು, ಪ್ರಧಾನ ಶಬ್ದ ಬಳಕೆ ಮಾಡಬಹುದಿತ್ತು. ಅಥವಾ ನಚ ಪ್ರಕೃತಿ ಅತದ್ಧರ್ಮಾಭಿಲಾಪಾತ್ ಅಂತ ಹೇಳ್ಬೋದಿತ್ತು. ಸ್ಮಾರ್ತ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಅದರ ಮೂಲಕ ಏನು ತೋರಿಸ್ತಿದ್ದಾರೆ ಅಂದ್ರೆ, ಇದು ಭಗವಂತನ ಅವತಾರ ಅಲ್ಲದೇ ಇರುವ ಮತ್ತೊಬ್ಬ ಯಾವನೋ ಒಬ್ಬ ಕಪಿಲ, ಅವನು ತಾನು ಸ್ಮರಣೆ ಮಾಡ್ಕೊಂಡದ್ದು. ಸ್ಮರಣೆ ಮಾಡುವುದು ಅಂದ್ರೆ ನೆನಪು ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅಲ್ಲಿ ಅನೇಕ ಕಡೆ ನಾನು ಹೇಳಿದ್ದೆ, ಸ್ಮರಣ ಅನ್ನೋದು ರಿಮೆಂಬರ್ ಅನ್ನೋ ಅರ್ಥದಲ್ಲಿ ಅದು ಸಾಹಿತ್ಯದಲ್ಲಿರೋ ಪ್ರತ್ಯೇಕ ಶಬ್ದ. ಅದು ಉಳಿದ ಕಡೆ ಸ್ಮರಣ ಅಂತಂದ್ರೆ ಪೌರುಷೇಯ ಗ್ರಂಥಕ್ಕೆ, ಸ್ಮೃತಿ ಅಂದ್ರೆ ಪೌರುಷೇಯ ಗ್ರಂಥಕ್ಕೆ ಪರ್ಯಾಯ. ಸ್ಮರಣ ಅಂತಂದ್ರೆ ಪೌರುಷೇಯ ಗ್ರಂಥದ ರಚನೆ ಅಂತ ಹೀಗಾದ್ರ ಅರ್ಥ. ಸ್ಮರಣಂ ಗ್ರಂಥಕೃತಿ ಅಂತ ಹೀಗೆಲ್ಲ ಕೆಲವು ಕಡೆ ಅದನ್ನು ಹೇಳ್ತಿರ್ತಾರೆ. ಕಪಿಲನ ಸ್ಮರಣ ಅಂದ್ರೆ ಗ್ರಂಥ ರಚನೆ, ಅದರ ಮೂಲಕ ಮಾತ್ರ ಅದು ಕಲ್ಪಿತವಾದ್ದೇ ಹೊರತು ಶ್ರುತಿಯ ವೇದದ ಬೆಂಬಲ ಅದಕ್ಕಿಲ್ಲ. ಶ್ರುತಿ ಮತ್ತು ಯುಕ್ತಿ, ಶ್ರುತಿಯ ಬೆಂಬಲ ಉಳ್ಳಂತಹ ಯುಕ್ತಿ ಉಳ್ಳದ್ದಲ್ಲ ಅದು. ಅದನ್ನು ತಿಳಿಸ್ಲಿಕ್ಕೋಸ್ಕರ ಸ್ಮೃತ್ಯುಕ್ತಂ ಅಂತ ಹೇಳಿದ್ದಾರೆ. ಇಲ್ಲದೆ ಹೋದ್ರೆ ಪ್ರಧಾನ ಪ್ರಕೃತಿ ಅಂತಾನೆ ಹೇಳ್ಬೋದಿತ್ತು. ತ್ರಿವಿಕ್ರಮ ಪಂಡಿತರ ದೃಷ್ಟಿಯಲ್ಲಿ ಈ ಚ ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ತು ಅಂತ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥ ಇದೆ. ಇನ್ನೇನು ಅಂದ್ರೆ ನೋಡಿ, ತದ್ಧರ್ಮಾಭಿಲಾಪ ಅಭಾವಾತ್ ಅಂತ ನಾವೀಗ ಒಂದು ಅರ್ಥ ಹೇಳಿದ್ದೀವಿ. ತತ್ ಅಂದ್ರೆ ಪ್ರಕೃತಿ, ಅದರ ಧರ್ಮಗಳು ಅಂದ್ರೆ ಜಡತ್ವ ಮತ್ತು ತ್ರಿಗುಣತ್ವ, ಅದರ ಅಭಿಲಾಪ ಅಂದ್ರೆ ವರ್ಣನ. ನ ತದ್ಧರ್ಮಾಭಿಲಾಪ ಅತದ್ಧರ್ಮಾಭಿಲಾಪ ಅಂತ ಈಗ ಅದನ್ನು ಸಮಾಸ ಮಾಡಿದ್ದೇವೆ. ಈಗ ಅವರು ಏನೇನು ಹೇಳ್ತಾರಂದ್ರೆ, ಈ ಆತ್ಮತ್ವ, ಅಮೃತತ್ವ, ಅದೃಷ್ಟತ್ವಾದಿ ಅತದ್ಧರ್ಮಾಭಿಲಾಪಾಚ. ಅತತ್ ಅಂತಂದ್ರೆ, ಈಗ ಮೊದಲು ಜಯತೀರ್ಥ ವ್ಯಾಖ್ಯಾನದಲ್ಲಿ ತತ್ ಅಂದ್ರೆ ಅಲ್ಲಿ ಅತತ ಎಂಬಲ್ಲಿ ನನ್ ಏನಿದೆ ಅದನ್ನ ಅಭಿಲಾಪ ಅಂತಂದಕ್ಕೆ ನಾವು ಅನ್ವಯಿಸ್ಕೊಂಡಿದ್ವಿ. ಅದನ್ನ ಹೇಳಲಿಲ್ಲ, ಆ ವರ್ಣನವನ್ನು ಮಾಡಿಲ್ಲ ಅಂತ. ಈಗಿಲ್ಲಿ ನನ್ ಅನ್ನೋದನ್ನ ತತ್ಗೆ ಅನ್ವಯಿಸ್ಕೊಂಡು ಹೇಳ್ತಾರೆ. ನ ತತ್ ಅತತ್ ಅಂತ. ತತ್ ಅಂದ್ರೆ ಪ್ರಕೃತಿ, ನ ತತ್ ಅಂದ್ರೆ ಪ್ರಕೃತಿಗಿಂತ ಭಿನ್ನವಾದ ಪರಬ್ರಹ್ಮ. ಆ ಪರಬ್ರಹ್ಮನ ಕುರಿತಾದ ಧರ್ಮಗಳನ್ನೇ ಹೇಳಿದ್ದಾರೆ. ಪ್ರಕೃತಿಯ ಧರ್ಮಗಳನ್ನು ಹೇಳಲಿಲ್ಲ,
ಅನ್ನೋದು ಒಂದರ್ಥ, ಪರಬ್ರಹ್ಮನ ಧರ್ಮಗಳನ್ನೇ ಹೇಳಿದ್ದಾರೆ ಅಂತ ಇನ್ನೊಂದರ್ಥ. ಚ ಅಂದ್ರೆ ಇದರ್ಥ. ಆತ್ಮತ್ವ, ಅಮೃತತ್ವ, ಅದೃಷ್ಟತ್ವ, ಆತ್ಮತ್ವ, ಅದೃಷ್ಟತ್ವ ಮತ್ತು ದೃಷ್ಟೃತ್ವ. ಅದೃಷ್ಟ ಇನ್ನೊಬ್ಬರಿಂದ ನೋಡಲ್ಪಡದೇ ಇರುವವನು. ದೃಷ್ಟೃತ್ವ ತಾನೇ ಎಲ್ಲವನ್ನೂ ನೋಡುವವನು. ಇತ್ಯಾದಿ ತದ್ಧರ್ಮ ಅಂದ್ರೆ ಭಗವಂತನ ಧರ್ಮಗಳನ್ನೇ ಹೇಳಿದ್ದಾರೆ. ಇತ್ಯಾದಿ ತದ್ಧರ್ಮಗಳನ್ನೇ ದೃಷ್ಟತ್ವಾದಿ ಅತಧರ್ಮ. ನಾನು ಪದಚ್ಛೇದ ಮಾಡುವ ತಪ್ಪು ಮಾಡಿದೆ. ಅತಧರ್ಮ ಅಂದ್ರೆ ಪ್ರಕೃತಿಗಿಂತ ಭಿನ್ನನಾದ ಭಗವಂತನ ಧರ್ಮಗಳನ್ನು ಹೇಳಿದ್ದಾರೆ ಹೊರತು ಪ್ರಕೃತಿಯ ಧರ್ಮಗಳನ್ನು ಹೇಳಲಿಲ್ಲ ಅಂತ ಹೀಗೆ ಅವರು ಚಕಾರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಎರಡು ವ್ಯಾಖ್ಯಾನಗಳನ್ನು ಇಟ್ಕೊಂಡ್ರೆ ಅಚ್ಚಾಯ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬಹುದು ಅನ್ನೋದು ನಮಗೆ ತಿಳಿಯುತ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.